ಟ್ರಾಫಿಕ್ಕು ಎಲ್ಲೇ ಕಡಿಮೆ ಆದರೂ ಇಲ್ಲಿ ಮಾತ್ರ ಟ್ರಾಫಿಕ್ ಯಾವತ್ತೂ ಕಡಿಮೆ ಆಗೋಲ್ಲ. ಇವತ್ತು ಸಂಡೇ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಮತ್ತು ಟಿಫನ್ ಮಾಡಿಕೊಂಡು ನಾನು ಸೀದಾ ಹಬ್ಗೋದೆ. ಹಬ್ಗೋಗಿ ಚೆಕ್ ಮಾಡಿದೆ, ವೆಹಿಕಲ್ ಇನ್ನೂ ಬಂದಿರಲಿಲ್ಲ. ವೆಯ್ಟ್ ಮಾಡ್ತಾಯಿದ್ದೆ. ಮತ್ತು ವೆಹಿಕಲ್ ಬಂದಮೇಲೆ ವೆಹಿಕಲ್ ಅಸೈನ್ ಮಾಡಿಸ್ಕೊಂಡು ಲಾಗಿನ್ ಆದೆ. ಲಾಗಿನ್ ಆಗಿದ ತಕ್ಷಣ ನನಗೆ ಸಿಟಿ ಪಿಕಪ್ ಇಂದಿರಾನಗರಿಂದ. ಸರಿ ಇನ್ನೇನು ಮಾಡೋದು ಅಂತ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದಾಗ ಚೆಕ್ ಮಾಡಿದೆ ಎಷ್ಟೊತ್ತಾಗುತ್ತೆ ಅಂತ ನೋಡಿದೆ. ನನಗೆ ಇಲ್ಲಿ 10:17 ತೋರಿಸ್ತು. ಪಿಕಪ್ ಇರೋದು 11:15. ಸರಿ ಇನ್ನೇನು ಮಾಡೋದು ಅಂತ ಬೇಗ ಹೋಗಿ ಅಲ್ಲಿ ಎಂಟ್ರಿ ಮಾಡಿಸ್ದೆ. ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸಿ ಗಾಡಿ ಎಲ್ಲಿ ಪಾರ್ಕ್ ಮಾಡಬೇಕು ಅಂದರೆ ಸೈಡಲ್ಲಿ ಪಾರ್ಕ್ ಮಾಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿ ನಮ್ಮ ಹುಡುಗಿಯವ್ರಿಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟೆ. ಮತ್ತು ನಾನು ಕಸ್ಟಮರ್ ಕಾಲ್ ಮಾಡಿದೆ, 5 ಮಿನಿಟ್ಸ್ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸರಿ ಅಂತ ಬಂದಮೇಲೆ ಕಸ್ಟಮರ್ ಕರ್ಕೊಂಡು ನಾನು ಸೀದಾ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿ ಹಬ್ಗೋಣ ಅಂತ ಹೋಗ್ತಾ ಇದ್ದೆ. ಮತ್ತು ನನಗೆ ಹಂಗೆ T2 ಪಿಕಪ್ಗೆ ಹೋಗುವಂತ ನನಗೆ ಟಾಸ್ಕ್ ಹಾಕಿದ್ರು. 2 ಟೈಮ್ಸ್ ಬಂತು, ಹೋಗಿಲ್ಲ. 2 ಟೈಮ್ಸು 20 ರೂಪಾಯಿ ಪೆನಾಲ್ಟಿ ಬಂದರೆ ಬರಲಿ ಅಂದ್ಬಿಟ್ಟು ನಾನು ಊಟ ಮಾಡೋಕ್ಕೆ ಹೋದೆ. ಅಲ್ಲೋಗಿ ಎಗ್ ರೈಸ್ ಆರ್ಡ್ರ್ ಮಾಡಿದ್ದೆ. ಎಗ್ ರೈಸ್ ಬಂತು ನೋಡಿ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಎಗ್ ರೈಸ್. ಮತ್ತು ಎಗ್ ರೈಸ್ ತಿನ್ಕೊಂಡು ನಾನು T2 ಪಿಕಪ್ ಜೋನ್ಗೆ ಹೋಗಿದ ತಕ್ಷಣ ನನಗೆ ಪಿಕಪ್ ಕೊಟ್ಟರು. ಡ್ರಾಪ್ ಬಂದು ವರ್ತೂರಲ್ಲಿತ್ತು. ಸರಿ ಅಂತ ನಾನು ವರ್ತೂರಲ್ಲಿ ನೋಡಿ ಸಂಡೇ ಟು ಸ್ಯಾಟರ್ಡೆ ಇಲ್ಲಿ ಮಾತ್ರ ಟ್ರಾಫಿಕ್ ಯಾವತ್ತೂ ಕಡಿಮೆ ಆಗೋಲ್ಲ. ಎನಿ ಟೈಮ್ ಇದ್ದಿರುತ್ತೆ ಟ್ರಾಫಿಕ್ ಇಲ್ಲಿ. ಮತ್ತು ನಾನು ಬಂದು ಲಾಗೌಟ್ ಮಾಡಿಕೊಂಡು ರೂಮಿಗೆ ಬರ್ತಾಯಿದ್ದೆ. ಫುಲ್ ಮಳೆ ಬಂತು. ಮಳೆ ಸಿಕ್ಕಾಕೋಗ್ಬಿಟ್ಟೆ.